ನಮಸ್ಕಾರ. ಈ ರಾಶಿಯವರನ್ನ ದೇವರು ಯಾವತ್ತೂ ಕೈ ಬಿಡಲ್ಲ. ಈ ರಾಶಿಯವರು ಏನೇನು ಒಳ್ಳೆ ಕೆಲಸಗಳು, ಒಳ್ಳೆ ಕರ್ಮಗಳು, ಒಳ್ಳೆ ರೀತಿ ಬದುಕಿರ್ತಾರಲ್ಲ, ಮತ್ತು ಭಾಳ ಸಿನ್ಸಿಯರಾಗಿ ಇದ್ದು ಎಸ್ಪೆಷಲಿ ದಾನ ಧರ್ಮಗಳು ಮಾಡ್ತಾ ಇರ್ತಾರೆ. ದಾನ ಧರ್ಮಗಳು ಮಾಡೋದು, ಎಲ್ಪಿಂಗ್ ನೇಚರು ಇಟ್ಕೊಂಡಿರೋದು, ಇನ್ನೊಬ್ಬರಿಗೆ ಕಷ್ಟಕ್ಕೆ ಆಗೋದು, ಇನ್ನೊಬ್ಬರು ಕಷ್ಟದಲ್ಲಿರೋರಿಗೆ ಸಹಾಯಕ್ಕೆ ಆಗೋದು ಮಾಡ್ತಾ ಇರೋರು ಎಸ್ಪೆಷಲಿ ಈ ರಾಶಿಯವ್ರನ್ನ ದೇವರು ಯಾವತ್ತೂ ಕೈ ಬಿಡಲ್ಲ. ಮಾನವನ ರೂಪದಲ್ಲಿ ಬಂದು ಖಂಡಿತವಾಗ್ಲೂ ಸಹಾಯ ಮಾಡೇ ಮಾಡ್ತಾನೆ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾವ್ಯಾವ ರಾಶಿಯವರು ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ, ಒಬ್ಬ ಮನುಷ್ಯ ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ, ಅನ್ಯಾಯನೂ ಮಾಡ್ತಾನೆ. ಎಸ್ಪೆಷಲಿ ವ್ಯಾಪಾರ ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಲಾಭಗಳು ಇಟ್ಕೊಂಡು ಲಾಭ ಬಯಸ್ತಾನೆ. ಯಾಕೆಂದರೆ ವರ್ಕರ್ಸ್ಗಳಿಗೆಲ್ಲ ಸಂಬಳ ಕೊಡಬೇಕು, ಅವನದೇ ಆದ ಒಂದು ಸೆಕ್ಟ್ರು ರನ್ ಆಗಬೇಕು, ಮತ್ತು ಬಾಡಿಗೆ ಕಟ್ಟೋದಿರುತ್ತವೆ, ಎಕ್ಸ್ಪೆನ್ಸಸ್ ಇರ್ತವೆ. ಪ್ರತಿಯೊಂದು ಮ್ಯಾನೇಜ್ ಮಾಡಲಿಕ್ಕೆ ನಾವು ಹೇಳ್ತೀವಿ ವ್ಯಾಪಾರಂ ದ್ರೋಹ ಚಿಂತನಂ ಅಂತ. ವ್ಯಾಪಾರದಲ್ಲಿ ಮೋಸ ಇದ್ದೇ ಇರುತ್ತೆ. ಪ್ರತಿಯೊಂದು ವ್ಯಾಪಾರದಲ್ಲಿ ಮೋಸ ಮಾಡ್ದಲೇ ಆ ವ್ಯಾಪಾರದಲ್ಲಿ ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ಯಾವುದೇ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು, ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇರೋರಾಗಿರ್ಬೋದು, ಈ ತಗೊಂಬಂದಿರ ಅಸಲಿ ರೇಟಿಗೆ ಕೊಡೋಕ್ಕಾಗಲ್ವಲ್ಲ, ಲಾಭ ಇಟ್ಟು ಮಾಡಲೇಬೇಕಲ್ಲ. ಅದೆಲ್ಲ ಈ ಪದ್ಧತಿ ಏನೂ ಮಾಡೋಕ್ಕಾಗಲ್ಲ. ಒಂದು, ಈಗ ಮನುಷ್ಯ ಈ ಸಮಯಕ್ಕೆ ತಕ್ಕಂತೆ ಮತ್ತು ಆ ಮನುಷ್ಯನಿಗೆ ಅನಾವಶ್ಯಕವಾಗಿ ಏನಾಗುತ್ತೆ, ಸಮಯ ಸಂದರ್ಭಗಳು, ಮನುಷ್ಯನ ಒಂದು ಸಮಯ, ಕೆಟ್ಟ ಸಮಯ ಅಂತಲೂ ಇರುತ್ತೆ, ಒಳ್ಳೆಯ ಸಮಯ ಅಂತಲೂ ಇರುತ್ತೆ. ಕೆಟ್ಟ ಸಮಯದಲ್ಲಿ ಮನುಷ್ಯ ಅವನು ಒಂದು ಸಂದರ್ಭದಲ್ಲಿ ಸುಳ್ಳು ಹೇಳ್ತಾನೆ, ಮೋಸನೂ ಮಾಡ್ತಾನೆ. ಅದು ಸರ್ವೇ ಸಾಮಾನ್ಯ. ಮನುಷ್ಯಂದು ಈ ರೀತಿ ಆ ಒಂದು ಕೆಟ್ಟ ಸಮಯ ಅಂತ ಬ್ಯಾಡ್ ಟೈಮುಗಳು ಜಾತಕದಲ್ಲಿ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿಗಳಲ್ಲಿ ನಡೆಯುವ ಸಂದರ್ಭದಲ್ಲಿ ಮನುಷ್ಯ ಈ ರೀತಿ ಆಸೆ ಪಡೋದು, ದುರಾಸೆ ಪಡೋದು, ಸ್ವಯಂಕೃತ ಅಪರಾಧ ಮಾಡ್ಕೊಳೋದು, ವಿಪರೀತ ಸಾಲಗಳು ಮಾಡ್ಕೊಳೋದು, ವ್ಯಸನಗಳಿಗೆ ಬೀಳೋದು, ದುಶ್ಚಟಗಳಿಗೆ ಬೀಳೋದು, ಇನ್ನೊಂದು ಮತ್ತೊಂದು, ಇದೆಲ್ಲ ಸರ್ವೇ ಸಾಮಾನ್ಯಗಳು ಮನುಷ್ಯನಿಗೆ ಇದ್ದೇ ಇರುತ್ತೆ. ಬಟ್ ಅದೇ ರೀತಿ ಒಬ್ಬ ಮನುಷ್ಯ ಒಳ್ಳೆ ಕರ್ಮನೂ ಮಾಡ್ತಾ ಇರ್ತಾನೆ. ಒಬ್ಬ ಮನುಷ್ಯನಲ್ಲಿ ಕೆಟ್ಟತನ ಹೆಂಗಿರುತ್ತೋ ಒಳ್ಳೆತನವೂ ಅದೇ ಥರನೇ ಇರುತ್ತೆ. ಆ ಒಳ್ಳೆತನ ಖಂಡಿತವಾಗ್ಲೂ ಮನುಷ್ಯನ ಕಾಪಾಡೇ ಕಾಪಾಡುತ್ತೆ. ನೀವು ನಂಬಿರುವ ದೇವರು ನಿಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ಎಸ್ಪೆಷಲಿ ಈ ರಾಶಿಯವ್ರನ್ನ ದಾನ ಧರ್ಮಗಳು ಮಾಡಿರ್ತೀರ, ಇನ್ನೊಬ್ಬರು ಕಷ್ಟಕ್ಕೆ ಸಹಾಯ ಮಾಡಿರ್ತೀರ, ಆಸ್ಪತ್ರೆಗೆ ಸೇರಿಸಿರ್ತೀರ, ಇನ್ನೊಂದು ಮತ್ತೊಂದು ಒಳ್ಳೆ ಕಾರ್ಯಗಳು ಮಾಡಿರ್ತೀರ, ಅನ್ನ ಹಾಕಿರ್ತೀರ, ಊಟಗಳು ಹಾಕಿರ್ತೀರ, ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿರ್ತೀರ, ಮದುವೆ ವಿಚಾರಕ್ಕೆ ಸಹಾಯ ಮಾಡಿರ್ತೀರ. ಒಂದಲ್ಲ ಎರಡಲ್ಲ, ಮನುಷ್ಯ ಒಳ್ಳೆ ಕರ್ಮಗಳು ಮಾಡಿದಾಗ ಒಳ್ಳೆ ಕರ್ಮಗಳು ಆಡಾಗ್ತಾ ಎಸ್ಪೆಷಲಿ ದೇವರು ಈ ರಾಶಿಯವ್ರನ್ನ ಯಾವತ್ತೂ ಖಂಡಿತವಾಗ್ಲೂ ಕೈ ಬಿಡೋದೇ ಇಲ್ಲ. ಯಾವ್ಯಾವ ರಾಶಿಯವರು ಗೊತ್ತಾ? ಮೇಷರಾಶಿಯವರು, ವೃಷಭ ರಾಶಿಯವರು, ಕಟಕ ರಾಶಿಯವರು, ಸಿಂಹ ರಾಶಿಯವರು, ಕನ್ಯಾ ರಾಶಿಯವರು, ತುಲಾ ರಾಶಿಯವರು, ವೃಶ್ಚಿಕ ರಾಶಿಯವರು, ಧನಸ್ಸು ರಾಶಿಯವರು, ಮಕರ, ಕುಂಭ, ಮೀನ ರಾಶಿಯವರು. ಎಸ್ಪೆಷಲಿ ಮಿಥುನ ರಾಶಿಯವರು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಬ್ಬ ಮನುಷ್ಯನಲ್ಲಿ ಸ್ಪ್ಲಿಟ್ ಪರ್ಸ್ನಾಲಿಟಿಗಳು ಇರುತ್ತೆ. ಇನ್ನರ್ ಒಂದು ಇರುತ್ತೆ, ಒಳಗಡೆ ಔಟರ್ ಒಂದಿರುತ್ತೆ, ಗೊತ್ತಾಗಲ್ಲ. ಮನುಷ್ಯ ಏನೇನು ನೀವು ಒಳ್ಳೇದು ಮಾಡ್ತಾ ಹೋಗ್ತೀರ ಆ ಒಳ್ಳೆಯದು ಆಡಾಗ್ತಾ ಹೋಗುತ್ತೆ. ಯಾವಾಗ ಅದು ನಿಮಗೆ
ಆ ಒಳ್ಳೆಯದು ಫಲ ಬರುತ್ತಪ್ಪ ಅಂತಂದರೆ ಖಂಡಿತವಾಗ್ಲೂ ಆ ಒಂದು ಫಲಗಳು ನಿಮ್ಮ ಒಂದು ಕಷ್ಟದ ಸಮಯದಲ್ಲಿ ನೀವು ನಂಬಿರುವ ದೇವ್ರನ್ನ ಡಿಮ್ಯಾಂಡ್ ಮಾಡಿ ಕೇಳ್ಕೊಬೇಕು. ನೀವು ಮಾಡಿರೋ ಒಳ್ಳೊಳ್ಳೆ ಫಲಗಳು, ಒಳ್ಳೊಳ್ಳೆ ಕರ್ಮಗಳು, ಒಳ್ಳೊಳ್ಳೆ ಕೆಲಸಗಳನ್ನ ದೇವರಿಗೆ ಪಾದಕ್ಕೆ ಹಾಕ್ತಾ ಕೇಳ್ತಾ ಹೋಗಬೇಕು. ಇಂತಿಂಥ ಕಾರ್ಯ, ಇಂತಿಂಥ ಕೆಲಸ ಮಾಡಿದ್ದೀನಿ, ನಾನು ಇಂತಿಂಥ ತಪ್ಪುಗಳು ಮಾಡಿದ್ದೀನಿ, ಈ ರೀತಿ ಸುಳ್ಳು ಹೇಳಿದ್ದೀನಿ ಒಪ್ಕೊಂಡಾಗ ಖಂಡಿತವಾಗ್ಲೂ ಮನುಷ್ಯನಿಗೆ, ಎಸ್ಪೆಷಲಿ ಈ ರಾಶಿಯವರಿಗೆ ದೇವರು ಖಂಡಿತವಾಗ್ಲೂ ಕೈ ಬಿಡಲ್ಲ, ಖಂಡಿತವಾಗ್ಲೂ ಕೈ ಬಿಡಲ್ಲ. ಎಲ್ಲ ನಮ್ಮಲ್ಲೇ ನಿಮ್ಮಲ್ಲೇ ಇರುತ್ತೆ. ಒಳ್ಳೆತನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಂಡು ಬದುಕಬೇಕು ಅಂತಂದಾಗ, ಕೆಟ್ಟತನ ಮಾಡ್ತಾ ಹೋದಷ್ಟು ಖಂಡಿತವಾಗ್ಲೂ ಕೆಟ್ಟ ಫಲ ಅನುಭವಿಸ್ಲೇಬೇಕು. ಅದಕ್ಕೆ ಕರ್ಮದಾತ ಶನಿ ಅಂತಂದ್ಬಿಟ್ಟು ಹೇಳ್ತೀವಿ. ಈಗ ನೋಡಿ, ಲಾಸ್ಟ್ ಕೇಳಿ ಮಕರ ರಾಶಿಯವರಿಗೆ ಎಷ್ಟು ನೋವು ತಿಂದಿದ್ದಾರೆ, ಕುಂಭರಾಶಿಯವ್ರಿಗೆ ಕೇಳಿ ಎಷ್ಟು ವಿಲ 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 ಒದ್ದಾಡಿದ್ದಾರೆ, ಮೀನರಾಶಿಯವ್ರಿಗೆ ಕೇಳಿ ಇವಾಗ ಎಷ್ಟು ಒದ್ದಾಡ್ತಾ ಇದ್ದಾರೆ, ಮೇಷರಾಶಿಯವ್ರಿಗೆ ಕೇಳಿ ಇವಾಗ ಬಬ್ಬ ಅಂತಾರೆ. ಹಂಗೆ ಒಳ್ಳೆಯತನಗಳು ಖಂಡಿತವಾಗ್ಲೂ ನಿಮ್ಮಲ್ಲಿದ್ದಾಗ ಎದರ ಅಂತ ಅವಶ್ಯಕತೆಯೇ ಇಲ್ಲ. ದೇವರು ಖಂಡಿತವಾಗ್ಲೂ ನಿಮಗೆ ಬಂದು ಸಹಾಯ ಮಾಡೇ ಮಾಡ್ತಾನೆ ಮಾನವ ರೂಪದಲ್ಲಿ. ಎಸ್ಪೆಷಲಿ ಈ ರಾಶಿಯವರಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.